ಮೈಸೂರಿನಲ್ಲಿ ಪತ್ತೆಯಾಯಿತು ಸಿಂಥೆಟಿಕ್ ಡ್ರಗ್ಸ್. ಹುಣಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿರುವಂಥದ್ದು ಮೈಸೂರಿನಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ಹುಣಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ದಾಸನಪುರ ರತ್ನಪುರಿ ಮಾರ್ಗ ಮಧ್ಯದ ತೋಟದಲ್ಲಿ ಪತ್ತೆಯಾಗಿದೆ. ಇರ್ಫಾನ್ ಎಂಬುವರಿಗೆ ಸೇರಿದಂತಹ ತೋಟದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ್ರು ಪೊಲೀಸರು. ತೋಟದ ಮಾಲೀಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ದಾಳಿಯ ವೇಳೆ ಕೆಲ ಆರೋಪಿಗಳು ಪರಾರಿಯಾಗಿದ್ದಾರೆ. ಉಳಿದವರ ಪತ್ತೆಗೆ ಬಲೆ ಬೀಸಿದ್ದಾರೆ ಹುಣಸೂರು ಪೊಲೀಸರು. ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿರುವಂತದ್ದು ಮೈಸೂರಿನಲ್ಲಿ ಹುಣಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿದೆ. ದಾಸನಪುರ ರತ್ನಪುರಿ ಮಾರ್ಗ ಮಧ್ಯದ ತೋಟದಲ್ಲಿ ಪತ್ತೆಯಾಗಿದೆ. ಈ ತೋಟ ಇರ್ಫಾನ್ ಎಂಬುವರಿಗೆ ಸೇರಿದಂಥದ್ದು. ಇಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿರುವಂಥದ್ದು. ಖಚಿತ ಮಾಹಿತಿ ಇತ್ತು ಪೊಲೀಸರಿಗೆ. ಬೇಟೆಯಾಡಿದ್ರು, ದಾಳಿ ಮಾಡಿದ್ರು. ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ತೋಟದ ಮಾಲೀಕರನ್ನ ವಶಕ್ಕೆ ಪಡೆದಿದ್ದಾರೆ. 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ಪತ್ತೆ ಆಗಿರುವಂತದ್ದು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ದಾಳಿಯ ವೇಳೆ ಕೆಲ ಆರೋಪಿಗಳು ಪರಾರಿಯಾಗಿದ್ದಾರೆ. ಅವರ ಪತ್ತೆಗೂ ಕೂಡ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಹುಣಸೂರು ಪೊಲೀಸರು. ಇರ್ಫಾನ್ ಎಂಬುವರಿಗೆ ಸೇರಿದಂತಹ ತೋಟದಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಇತ್ತು ಪೊಲೀಸರಿಗೆ. ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಸಾಕಷ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ. ಅವರ ಒಂದು ಶೋಧ ಕಾರ್ಯ ನಡೀತಿದೆ ಅವರಿಗಾಗಿ. ಅಂಡ್ ಪತ್ತೆ ಹಚ್ತಾ ಇದ್ದಾರೆ ಪೊಲೀಸರು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿ ಈಗ ಸಿಂಥೆಟಿಕ್ ಡ್ರಗ್ಸ್ ನ ವಶಕ್ಕೆ ಪಡೆದಿದ್ದಾರೆ. ದಾಸನಪುರ ಮತ್ತು ರತ್ನಪುರಿಯ ಮಾರ್ಗ ಮಧ್ಯದ ತೋಟದಲ್ಲಿ ಈ ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ. ಹುಣಸೂರು ಪೊಲೀಸರು ಭರ್ಜರಿ ಬೇಟೆ ಆಡಿದ್ದಾರೆ. ಸಿಂಥೆಟಿಕ್ ಡ್ರಗ್ಸ್ ಪತ್ತೆ ಆಗಿರುವಂಥದ್ದು ಮೈಸೂರಿನಲ್ಲಿ ಆಗಿರುವಂಥದ್ದು. ಇದು ದಾಸನಪುರ ಮತ್ತು ರತ್ನಪುರಿ ಮಾರ್ಗದ ಮಧ್ಯೆ ತೋಟ. ಈ ತೋಟ ಇರ್ಫಾನ್ ಎಂಬುವರಿಗೆ ಸೇರಿದ್ದು. ಇಲ್ಲಿ 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ಪತ್ತೆ ಆಗಿದೆ. ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಖಚಿತ ಮಾಹಿತಿಯ ಮೇರೆಗೆ ತೋಟಕ್ಕೆ ದಾಳಿ ಮಾಡಿದ್ರು. ಅಲ್ಲಿರುವಂತಹ ಕೆಲವು ಆರೋಪಿಗಳು ಪರಾರಿಯಾಗಿದ್ದಾರೆ. ಅವರಿಗಾಗಿ ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ಮುಂದುವರಿತಾ ಇದೆ. ಇರ್ಫಾನ್ ಎನ್ನುವರಿಗೆ ಸೇರಿದಂತಹ ತೋಟ ಇದು. ದಾಸನಪುರ ರತ್ನಪುರಿ ಮಾರ್ಗದ ಮಧ್ಯೆ ಇರುವಂತಹ ತೋಟದಲ್ಲಿ ಹುಣಸೂರು ಪೊಲೀಸರು ಭರ್ಜರಿ ದಾಳಿ ಮಾಡಿದ್ದಾರೆ. ಬೇಟೆಯಾಡಿ 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ನ ವಶಕ್ಕೆ ಪಡೆದಿದ್ದಾರೆ. ನೀನು ಪರವಾಗಿಲ್ಲ, ಉದಾಸೀನ ಮಾಡಕ್ ಹೋಗ್ಬಾರ್ದು. ಉಳಿದವರ ಪತ್ತೆಗೂ ಕೂಡ ಈಗ ಬಲೆ ಬೀಸಿದ್ದಾರೆ ಹುಣಸೂರು ಪೊಲೀಸರು. ಭರ್ಜರಿ ಕಾರ್ಯಾಚರಣೆ. 25 ಕೆಜಿಗೂ ಹೆಚ್ಚು ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ ಮೈಸೂರಿನಲ್ಲಿ. ಪೊಲೀಸರ ದಾಳಿಯಲ್ಲಿ ಡ್ರಗ್ಸ್ ನ ವಶಕ್ಕೆ ಪಡೆಯಲಾಗಿದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.